ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸ್ನೇಹಿತರೆ, ಏನು ಎತ್ತ ವಿಷಯ ಅಂತ ಅಂದರೆ, ಕುಮಾರಸ್ವಾಮಿ ಅವರು ಸೆಂಟ್ರಲ್ ಲೀಡರ್ಶಿಪ್ ಜೊತೆ ಚೆನ್ನಾಗಿದ್ದಾರೆ. ಒಂದು ಎರಡನೇದು, ಈ ಮೇನ್ ಸ್ಟ್ರೀಮ್ ಮಾಧ್ಯಮದಲ್ಲಿ ಬಿರ್ಕು ಅದು ಇದು ಆ್ಯಂಡ್ ದೆನ್ ಯೂಟ್ಯೂಬ್ ಚಾನಲ್ ನಮ್ಮಂಥವ್ರ ಥರ ಇರೋವಂಥ ಇವ್ರುಗಳು ಬಿರ್ಕು ಅದು ಇದು ಅಂತಾರೆ. ಸ್ನೇಹಿತರೆ, ನಾನು ಹೇಳೋದಿಷ್ಟ, ಒಂದು ಕುಮಾರಸ್ವಾಮಿ ಅವ್ರಿಗೆ ಫುಲ್ಲು ಒಂಥರ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಅವರು 40 ಸೀಟೇ ಕೊಡಲಿ, 30 ಸೀಟೇ ಕೊಡಲಿ, ಕೊಡೋ ಅಷ್ಟು ಸೀಟನ್ನ ನಾವು ಗೆಲ್ತೀವಿ. ಎರಡನೇದು, ಯಡಿಯೂರಪ್ಪ ಎಷ್ಟು ಒಂದು ಅಯೋಗ್ಯ ಯಡಿಯೂರಪ್ಪ ಅಂತ ಅಂದರೆ, ಸದಾನಂದ ಗೌಡನ ಮೇಲೆ ಇಷ್ಟು ದಿನ ಅವ್ರಿಗೆ ಪ್ರೀತಿ ಇರಲಿಲ್ಲ. ಈಗ ಅವ್ರಿಗೆ ಎಲ್ಲಿಲ್ಲದ ಹಾಗೆ ಉಕ್ಕಿ ಉಕ್ಕಿ ಹರಿತಾ ಇದೆ ಯಡಿಯೂರಪ್ಪ. ಸೊ ಇದು ಯಡಿಯೂರಪ್ಪಂದು ಒಂದು ರೀತಿಯ ಡಬಲ್ ಸ್ಟ್ಯಾಂಡರ್ಡ್ ಅಂತ ಅನ್ಬೋದು. ಎರಡನೇದು, ಕುಮಾರಸ್ವಾಮಿ ಅವರು ಟೈಮ್ ತೊಗೊಂಡು ಕೊಟ್ಟಿದ್ದಾರೆ ಎಲೆಕ್ಷನ್ಗೆ. ಸೊ ಅವರು ಕೂಡ 40 ಸ್ಟಾರ್ ಪ್ರಚಾರಕರು ಅಂತ ಬಿಡುಗಡೆ ಮಾಡಿದ್ದಾರೆ ನಮ್ಮ JDSಯಿಂದ, ಪರ್ಟಿಕ್ಯುಲರ್ಲಿ ಈ 2 ಬೈ ಎಲೆಕ್ಷನ್ಗೆ. ಸೊ ಯಾರು ಏನೋ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಈ ಮೈತ್ರಿ ಗಟ್ಟಿಯಾಗಿ ನಿಲ್ಲುತ್ತೆ, ಆಯಿತು ಯಾವುದೋ ಒಂದು ಸೀಟ್ ಕೊಡಲ್ವೋ ಇನ್ನೊಂದು ಪರವಾಗಿಲ್ಲ, ಬಟ್ ಈ ಮೈತ್ರಿ ಗಟ್ಟಿಯಾಗಿರಬೇಕು. ಆ್ಯಂಡ್ ವಾಟ್ ಈಸ್ ದ ಕೆಪಾಸಿಟಿ ಆಫ್ ಕುಮಾರಸ್ವಾಮಿ ಅಂತ ಅಮಿತ್ ಶಾ ಅಲ್ಲಿ ಆ್ಯಂಡ್ ದೆನ್ ಇವರು ಯಾರು ಮೋದಿ ಅವ್ರಿಗೆ ಈಗ ಆಲ್ರೆಡಿ ಚೆನ್ನಾಗಿ ಗೊತ್ತಿದೆ. ಒಂದು ಎರಡನೇದು, ಏನೇ ತಿಪ್ಪುರ್ಲಾಗ ಹಾಕಿ ಏನೇ ಬಿಡಿ ಏನೇ ಮಾಡಿ ಈ ಮೈತ್ರಿ ಯಾವುದೇ ಕಾರಣಕ್ಕೂ JDS ಕಳ್ಕೊಳ್ತೀನಿ ಅಂತ ಅಂದ್ರೂ BJP ಕಳ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಸೊ ಮೊನ್ನೆ ಕೂಡ ಹೋಗಿ ಅಮಿತ್ ಶಾ ಹತ್ರ ಕುಮಾರಸ್ವಾಮಿ ಅವರು ಆ್ಯಂಡ್ ದೆನ್ ನಿಖಿಲ್ ಕುಮಾರಸ್ವಾಮಿ, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಪ್ಕಮಿಂಗ್ ಪೊಲಿಟಿಷಿಯನ್, ಅಪ್ಕಮಿಂಗ್ MLA MP ವಾಟ್ ಎವರ್ ಇಟ್ ಮೇ ಬಿ, ಆದರೆ ಒಂದಂತೂ ನಿಜ, JDS ಮುಂದಿನ ಬಾರಿ ಸರ್ಕಾರ ಅದು NDA ಭಾಗವಾಗಿ ರಚಿಸಿದಂಥದ್ದು ಶತಸಿದ್ಧ, ಖಚಿತ, ನಿಶ್ಚಿತ, ಉಚಿತ. ಯಾವುದೇ ಕಾರಣಕ್ಕೂ ಈ ಒಂದು ಅವಕಾಶ JDSಗೆ ಮಿಸ್ ಆಗಲ್ಲ. ಆ್ಯಂಡ್ ದೆನ್ ನಾನು ಕೇಳ್ಕೊಳ್ಳೋದಿಷ್ಟೇ, ಒಕ್ಕಲಿಗರು ಮತ್ತು ಲಿಂಗಾಯತರು ನಿಮ್ಮ ಕೈ ಮುಗಿದು ಮನವಿ ಮಾಡಿ ಕೇಳ್ಕೊಳ್ತೀನಿ, ದಯವಿಟ್ಟು ಓಟ್ ಕೊಡಿ. ಹಿಂಗೆ ಲೋಕಸಭೆಯಲ್ಲಿ ಹೋರಾಡಿ ಮಾಡಿದ್ವಿ, ಅದೇ ರೀತಿ ಇಲ್ಲೂ ಕೂಡ ನಾವು ಹೋರಾಟ ಮಾಡಿ ಈ ಕಾಂಗ್ರೆಸ್ ಒಂದು ಅಯೋಗ್ಯ ಸರ್ಕಾರ, ಭ್ರಷ್ಟಾತೀತ ಸರ್ಕಾರ, ಭ್ರಷ್ಟ ಕಾಂಗ್ರೆಸ್ಸು, ಭ್ರಷ್ಟ ಮಿಸ್ಟರ್ ಸಿದ್ದರಾಮಯ್ಯ, ಭ್ರಷ್ಟಾತೀತ ಪ್ರಶ್ನಾತೀತ ಭ್ರಷ್ಟ ಯಾರಪ್ಪ ಅಂತ ಅಂದರೆ ಅದು ಮಿಸ್ಟರ್ DK ಶಿವಕುಮಾರ್. ಸೊ ಇಂಥ ಒಂದು ಸರ್ಕಾರನ ಕಿತ್ತು ಒದ್ದು ಓಡಿಸ್ಬೇಕು. ಹಾಗಾಗಿ ನಾನು ಹೇಳ್ತಾ ಇರೋದು ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ದಯವಿಟ್ಟು ಒಕ್ಕಲಿಗರು ಮತ್ತು ಲಿಂಗಾಯತರು ನಿಮ್ಮ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಳ್ತೀನಿ, ಮೈತ್ರಿ ಸರಿ ಇಲ್ಲ, ಇನ್ನೊಂದಿಲ್ಲ, ಆ ಥರ ಯಾವುದೂ ಇಲ್ಲ. ದಯವಿಟ್ಟು ನೀವು ಒತ್ತಬೇಕು. ಒತ್ತಿದ ತಕ್ಷಣ ಅದು 10 ಜನ ಇರೋದು 100 ಆಗುತ್ತೆ, 100 ಇರೋದು 1,00,000 ಆಗುತ್ತೆ. ಫೈನಲಿ ವಾಟ್ ಎವರ್ ಇಟ್ ಮೇ ಬಿ, ನಮಗೆ ಎಷ್ಟು ಮೆಜಾರಿಟಿ ಬರುತ್ತೆ ಅಷ್ಟು. ಇದರಲ್ಲಿ ಯಡಿಯೂರಪ್ಪಂದೇನು ಕುಮಾರಸ್ವಾಮಿದೇನು ಅಂತ ಅಂದರೆ, ಯಡಿಯೂರಪ್ಪ ಹೆಂಗಾರ ಮಾಡಿ ಇವನ್ನ ಕೆಳಗಿಳಿಸ್ಬೇಕು, ಹೆಂಗಾರ ಮಾಡಿ ಇವನ್ನ ಸೆಂಟ್ರಲ್ ಲೀಡರ್ಶಿಪ್ಪಿಂದ ನಾವು ದೂರ ಮಾಡಬೇಕು ಅಂತ ಏನೆಲ್ಲ ಕಸರತ್ತು ಮಾಡ್ತಾಯಿದ್ರು, ಅದು ಯಾವುದೂ ಕೈಗೂಡಲ್ಲ. ಆ್ಯಂಡ್ ದೆನ್ ಒಂದಂತೂ ನಿಜ ಸ್ನೇಹಿತರೆ, ಅವನ ಮಗ ಗೆಲ್ಲದೆ ನೆಕ್ಸ್ಟು ಡೌಟು ಅಲ್ಲಿ ಯಾರೋ ವಿಜಯೇಂದ್ರ ಚಾಣಕ್ಯ ಅದು ಇದು ಏನೇನೋ ಹೇಳ್ತಾನೆ, ಯಾವ ಚಾಣಕ್ಯನೂ ಅಲ್ಲ, ಯಾವ ಇದೂ ಅಲ್ಲ ಅವನು. ಸೊ ಎರಡನೇದೇನಪ್ಪ ಅಂತ ಅಂದರೆ, ಇಷ್ಟೆಲ್ಲ ಆಗಿನೂ ಸಹ ಕುಮಾರಸ್ವಾಮಿ ಅವರು ತಾಳ್ಮೆಯಿಂದ ಇದ್ದಾರೆ ಅಥವಾ ಇನ್ನೊಂದು ಇದರಿಂದ ಇದ್ದಾರೆ ಅಂದರೆ, ಅವ್ರಿಗೆ ಮಾತಾಡೋಕ್ಕಾಗಲ್ಲ ಇದು ಅಂತಲ್ಲ, ಸಂಬಂಧಗಳು ಉಳಿಬೇಕು, ಈ ಕಾಂಗ್ರೆಸ್ ಪಕ್ಷ ಹೋಗಬೇಕು, ಜನಗಳು ನೆಮ್ಮದಿಯಿಂದ ಬಾಳಬೇಕು ಅನ್ನೋ ಒಂದು ಏನಂತಾರೆ, ಒಂದು ಭಾವನೆ, ಒಂದು ಉದ್ದೇಶದಿಂದ ಕುಮಾರಸ್ವಾಮಿ ಅವರು ಓಪನ್ ಆಗಿ ಎಲ್ಲೂ ಸ್ಟೇಟ್ಮೆಂಟ್ ಕೊಡ್ತಾಯಿಲ್ಲ. ನಾನು BJP ಅವ್ರು ಎಲ್ಲರೂ ಅಯೋಗ್ಯರು ಅಂತ ಹೇಳಲ್ಲ, 10% ಅಯೋಗ್ಯರು. ಯಾರಪ್ಪ ಅಂದರೆ ಯಡಿಯೂರಪ್ಪ ಅಲಿಯಾಸ್ ಜೈಲೂರಪ್ಪ ಅಲಿಯಾಸ್ ಶೋಭಾ ಕರಂದ್ಲಾಜೆಯ ಒಂದು ಕಾಲದ ಆತ್ಮೀಯ ಸ್ನೇಹಿತ ಅಲಿಯಾಸ್ ಮೊದಲ ಬಾರಿಯ BJPಯ ಮುಖ್ಯಮಂತ್ರಿ ಆದಂಥ ಅಲಿಯಾಸ್. ಸೊ ಹೀಗೆ ಈಗ ಕೊನೆಗೆ ಜೈಲಿಗೂ ಹೋಗಿ ಜೈಲೂರಪ್ಪ ಆದರು. ಸೊ ಆ್ಯಂಡ್ ದೆನ್ ವಿಜಯೇಂದ್ರ. ಸೊ ಇವರಿಬ್ರಿಗೂ ಹೇಳೋದು ನಾನು ಇಷ್ಟೇ, ನೀವೇನೇ ತಿಪ್ಪುರ್ಲಾಗ ಹಾಕಿದ್ರು ಈ ಮೈತ್ರಿ ಮುಂದುವರಿಯುತ್ತೆ. ದಯವಿಟ್ಟು ನಿಮ್ಮ ಭವಿಷ್ಯಗಳನ್ನ ನೀವು ಹಾಳು ಮಾಡ್ಕೊಂಡ್ಬಿಡಿ. ವಿಜಯೇಂದ್ರ ಇನ್ನೂ ಅವನಿಗೆ ವಯಸ್ಸಿದೆ, ಇನ್ನೊಂದಿದೆ, ಮತ್ತೊಂದಿದೆ. ಸೊ ಕುಮಾರಸ್ವಾಮಿನ
ತುಂಬು ಹೃದಯದಿಂದ ಒಪ್ಕೊಳ್ಳಿ. ಅದು ರೈತರಿಗೆ ಎಲ್ಲರಿಗೂ ಅದು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ ಆ್ಯಸ್ ಯೂಶ್ವಲ್ ಶನಿವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಆಂಜನೇಯನ ವಾರ ಎಳ್ಬತ್ತಿ ಹಚ್ಚೋರಲ್ಲ ಎಳ್ಬತ್ತಿ ಹಚ್ಚಿ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.